Good morning, student. So today we are going to continue with the concept called agriculture sector. So last class we were studying about the agriculture sector in Indian economy. So before the British era and after the British era. So ಬ್ರಿಟಿಷರ್ ಬರುವ ಮೊದಲು ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಹೇಗಿತ್ತು, ಸೊ ಬ್ರಿಟಿಷರ್ ಎಂಟರ್ ಆದ ನಂತರ ಯಾಕೆ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಬಂತು ಎಂಬುದನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಏನೆಲ್ಲ ಸ್ಟಡಿ ಮಾಡಿದ್ವಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಬಿಫೋರ್ ಬ್ರಿಟಿಷ್ ಇರಾ, ಸೊ ಬ್ರಿಟಿಷರ್ ಬರೋಕ್ಕಿಂತ ಮೊದಲು ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇತ್ತು. ಸೊ ವಾಟ್ ಅಂಡ್ ಆಲ್ ದ ಫೀಚರ್ಸ್ ವರ್ ದೇರ್ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್, ಅಂಡ್ ಆಫ್ಟರ್ the ruling of British, how agriculture sector changed. We were studying about this concept. So ಮೊದಲು ಹೇಗೆ ಅಗ್ರಿಕಲ್ಚರ್ ಸಿಸ್ಟಮ್ ವರ್ಕ್ ಆಗ್ತಿತ್ತು ಅಂತ ಹೇಳಿ. ಓಕೆ, ಸೊ ನಿಮ್ಗೆ ಎರಡು ಮೂವಿಯನ್ನ ಹೇಳಿದ್ದೆ. ಸೊ ಈ ಎರಡು ಮೂವಿ ಏನ್ ಮಾಡ್ತದಂತ ಹೇಳಿದ್ದೆ, ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಯಾವ ರೀತಿಯಲ್ಲಿತ್ತು ಅದನ್ನು ಒಂದು ಮೂವಿಯಲ್ಲಿ ಪಿಕ್ಚರೈಸ್ ಮಾಡಿ ತೋರಿಸಿದಾರಂತ ಎಂಬುದನ್ನು ನಾವು ನೋಡಿದ್ವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ರೀಸನ್ ಫಾರ್ ಸ್ಟಾಗ್ನೇಷನ್. ಸೊ ಸ್ಟಾಗ್ನೇಷನ್ ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ನೆಸ್ ಇನ್ ಅಗ್ರಿಕಲ್ಚರ್ ಸಿಸ್ಟಮ್. ಸೊ ಹಿಯರ್, so today we are going to study what are the reason were there for this stagnation in Indian agriculture system. ಸೊ ಇಂಡಿಯಾದ ಅಗ್ರಿಕಲ್ಚರ್ ಸಿಸ್ಟಮ್ ಹಿಂದುಳಿಲಿಕ್ಕೆ ಅಥವಾ ಬಡತನ ಬರಲು ಏನೆಲ್ಲ ಕಾರಣ ಇತ್ತು ಅದನ್ನು ನಾವು ಇವತ್ತು ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ಸ್ಟಾಗ್ನೇಷನ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲಿ ಹಿಂದೆ ಹೋಗೋದು, ನಾವು ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ನಾವು ಹಿಂದೆ ಹೋಗೋದನ್ನು ನಾವು ಸ್ಟಾಗ್ನೇಷನ್ ಅಂತ ಹೇಳಿ ಕರಿತೇವೆ. ಸೊ ಯಾಕೆ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಸ್ಟಾಗ್ನೇಷನ್ ಬಂತು? ಸೊ ಫಸ್ಟ್ ಪಾಯಿಂಟ್, ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್. ಸೊ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ, ಸೊ ಬ್ರಿಟಿಷರು ಬರುವ ಮೊದಲು ಏನಾಗ್ತಿತ್ತು, ರಾಜರು ಏನ್ ಮಾಡ್ತಿದ್ರು, ಮಂತ್ರಿಗಳನ್ನು ನೇಮಕಾತಿ ಮಾಡ್ತಿದ್ರು. ಸೊ ರಾಜರ ಆಸ್ಥಾನದಲ್ಲಿ ಮಂತ್ರಿಗಳಿದ್ರು, ಆ ಮಂತ್ರಿಗಳು ಏನ್ ಮಾಡ್ತಿದ್ರು, ಎಲ್ಲ ರೀತಿಯ ಕೆಲಸಗಳನ್ನು ನೋಡ್ತಿದ್ರು. ಸೊ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ಮಂತ್ರಿಗಳಿದ್ರು. ಸೊ ಅವರು ಏನ್ ಮಾಡ್ತಿದ್ರು, ಯಾರೆಲ್ಲ ಸಣ್ಣ ಪುಟ್ಟ ರಾಜರಿದ್ರು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಪ್ಲೇಸ್ ಅಲ್ಲಿ ಹೇಗೆ ಅಗ್ರಿಕಲ್ಚರ್ ಸಿಸ್ಟಮ್ ಆಗ್ತಾ ಇದೆ ಅದನ್ನು ತೆಗೆದುಕೊಳ್ತಾ ಇದ್ರು, ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ತಾ ಇದ್ರು. ಹಾಗೇನೆ ಏನು ತೆರಿಗೆ ಪಾವತಿ ಮಾಡಬೇಕು ಅದಿರ್ಬೋದು, ಲ್ಯಾಂಡ್ ಲಾರ್ಡ್ಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ರಾಜರಿರ್ಬೋದು. ಸೊ ಅವರು ಹೇಗೆ ತೆರಿಗೆಯನ್ನು ಅನ್ವಯ ಮಾಡ್ತಿದ್ರು, ಹೇಗೆ ನಿಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟಿ ಆಗ್ತಾ ಇದೆ ಅದರ ಬೇಸಿಸ್ ಅಲ್ಲಿ ಟ್ಯಾಕ್ಸಸ್ ಅನ್ನು ಪೇ ಮಾಡ್ಲಿಕ್ಕೆ ಇರ್ತಿತ್ತು. ಸೊ ಆದ್ರೆ ಬ್ರಿಟಿಷರು ಬಂದ ನಂತರ ಏನ್ ಮಾಡಿದ್ರು, ಈ ರಾಜರ ಸಿಸ್ಟಮ್, ಮಂತ್ರಿಗಳ ಸಿಸ್ಟಮ್ ಅನ್ನು ತೆಗೆದುಕೊಂಡು ಡೈರೆಕ್ಟ್ ಆಗಿ ಲ್ಯಾಂಡ್ ಲಾರ್ಡ್ಸ್ ಗಳನ್ನು ನೇಮಕಾತಿ ಮಾಡಿದ್ರು. ಲ್ಯಾಂಡ್ ಲಾರ್ಡ್ಸ್ ಅಥವಾ ನಾವು ಅವರನ್ನು ಜಮೀನ್ದಾರ್ಸ್ ಅಂತ ಹೇಳಿ ಕರಿತೇವೆ. ಸೊ ಅವರು ಏನ್ ಮಾಡಿದ್ರು, ಜಮೀನ್ದಾರ್ಸ್ ಅನ್ನು ನೇಮಕಾತಿ ಮಾಡಿದ್ರು. ಸೊ ಜಮೀನ್ದಾರರನ್ನು ಯಾಕೆ ನೇಮಕಾತಿ ಮಾಡಿದ್ರು ಅಂತ ಹೇಳಿದ್ರೆ, ಈ ಜಮೀನ್ದಾರರು ಯಾರಿದ್ದಾರೆ ಅವರು ಒಂದು ದೇಶಕ್ಕೆ, ಒಂದು ರಾಷ್ಟ್ರಕ್ಕೆ ಅಥವಾ ಒಂದು ಪ್ಲೇಸಿಗೆ ಸೀಮಿತವಾಗಿರ್ತಾರೆ. ಸೊ ಈಗ ಒಂದು ಹರಿಹರ್ ಅಂತ ಹೇಳಿದ್ರೆ ಹರಿಹರ್ ದಾವಣಗೆರೆಗೆ ಒಬ್ಬ ಜಮೀನ್ದಾರನನ್ನು ನೇಮಕ ಮಾಡ್ತಾರೆ. ಆ ಜಮೀನ್ದಾರನ ಏನ್ ಕೆಲಸ ಅಂತ ಹೇಳಿದ್ರೆ, ಬ್ರಿಟಿಷ್ ಗವರ್ಮೆಂಟ್ ಎಷ್ಟು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಪೇ ಮಾಡ್ಬೇಕಂತ ಹೇಳ್ತದೆ ಅಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಆ ಜಮೀನ್ದಾರ್ ಬ್ರಿಟಿಷ್ ಗವರ್ಮೆಂಟ್ಗೆ ಪೇ ಮಾಡ್ಬೇಕು. ಒಂದ್ ವೇಳೆ ಅವನು ಪೇ ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ, ಸೊ ಆಗ ಏನಾಗುತ್ತೆ, ಅವನನ್ನು ಆ ಪೋಸ್ಟ್ ಇಂದ ತೆಗೆದು ಅವನ ಬದಲು ಇನ್ನೊಬ್ಬ ವ್ಯಕ್ತಿಯನ್ನು ಆ ಪೋಸ್ಟ್ಗೆ ನೇಮಕಾತಿ ಮಾಡ್ತಿದ್ರು. ಈಗ ಒಬ್ಬ ಜಮೀನ್ದಾರ್ ಇದ್ದಾನೆ, ಅವನಿಗೆ 1 lakh ಅಮೌಂಟ್ ಅನ್ನು ಪೇ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಈಗ ಮಳೆ ಇದ್ದ ಕಾರಣದಿಂದಾಗಿ ಫಾರ್ಮರ್ಸ್ಗೆ ಲಾಸ್ ಆಯ್ತು, ಅವರಿಗೆ 1 lakh ಪೇ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈಗ ಈ ಜಮೀನ್ದಾರ್ 1 lakh ಅವರಿಂದ ವಸೂಲಿ ಮಾಡಿ ಪೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವನನ್ನು ಆ ಪೋಸ್ಟ್ ಇಂದ ತೆಗೆದು ಬೇರೆ ಒಬ್ಬ ವ್ಯಕ್ತಿಯನ್ನು ನೇಮಕಾತಿ ಮಾಡ್ತಿದ್ರು. ಸೊ ಈ ಜಮೀನ್ದಾರರನ್ನು ಜನರ ನೇಮಕಾತಿ ಮಾಡುವುದಲ್ಲ, ಬ್ರಿಟಿಷ್ ಗವರ್ಮೆಂಟ್ ಏನಿದ್ದಾರೆ ಅವರು ನೇಮಕಾತಿ ಮಾಡ್ತಿದ್ರು. ಸೊ ಜಮೀನ್ದಾರಿ ಕಾನ್ಸೆಪ್ಟ್ ಅನ್ನು ಕೇಳಿದ್ದೀರಾ?
ಓಕೆ, ಜಮೀನ್ದಾರಿ ಕಾನ್ಸೆಪ್ಟ್ ಅನ್ನು ಕೇಳಿದ್ದೀರಾ? ಸೊ ಏನ್ ಮಾಡ್ತಿದ್ರು ಜಮೀನ್ದಾರರು ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಅಷ್ಟೇ ವರ್ಕ್ ಇರ್ತಿತ್ತು. ಸೊ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಯಾರಿಗೆ ಕೊಡ್ತಿದ್ರು? ಇಂಡಿಯನ್ ಕಿಂಗ್ಸ್ ಇರ್ಬೋದು, ಇಂಡಿಯನ್ ಗವರ್ಮೆಂಟ್ ಆಗ ಇರ್ಲಿಲ್ಲ. ಸೊ ಕಿಂಗ್ಸ್ ಆಳ್ವಿಕೆ ಇತ್ತು. ಸೊ ರಾಜರಿಗೆ ಈ ಹಣ ಹೋಗ್ತಿರ್ಲಿಲ್ಲ, ಡೈರೆಕ್ಟ್ ಆಗಿ ಈ ಹಣವನ್ನು ಅವರು ಬ್ರಿಟಿಷ್ ಗವರ್ಮೆಂಟ್ಗೆ ಪೇ ಮಾಡ್ಬೇಕಿತ್ತು. ಸೊ ಇದರಿಂದಾಗಿ ಏನ್ ಪ್ರಾಬ್ಲಮ್ ಆಯ್ತು? ಇನ್ ದಿ ಜಮೀನ್ದಾರಿ ಸಿಸ್ಟಮ್ which was introduced by the colonial government. So ಇಲ್ಲಿ ಜಮೀನ್ದಾರಿ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಕೊಲೋನಿಯಲ್ ಗವರ್ಮೆಂಟ್. ಸೊ ಕೊಲೋನಿಯಲ್ ಗವರ್ಮೆಂಟ್ ಏನ್ ಮಾಡಿತು? ಈ ಜಮೀನ್ದಾರಿ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ದ ಪ್ರಾಫಿಟ್ occurring out of agriculture sector went to the zamindar instead of the cultivators. ಸೊ ಇಲ್ಲಿ ಕಲ್ಟಿವೇಟರ್ಸ್ ಅಂತ ಹೇಳಿದ್ರೆ ಯಾರು? ಫಾರ್ಮರ್ಸ್. ಯಾರು ಫಾರ್ಮರ್ಸ್ ಅಥವಾ ರೈತರಿದ್ದಾರೆ ಅವರಿಗೆ ಈ ಪ್ರಾಫಿಟ್ ಹೋಗುವ ಬದಲು ಈ ಪ್ರಾಫಿಟ್ ಡೈರೆಕ್ಟ್ ಆಗಿ ಜಮೀನ್ದಾರರಿಗೆ ಹೋಯಿತು. ಸೊ ಜಮೀನ್ದಾರರಿಂದ ಡೈರೆಕ್ಟ್ ಆಗಿ ಯಾರಿಗೆ ಹೋಗ್ತಿದ್ರು? ಬ್ರಿಟಿಷ್ ಗವರ್ಮೆಂಟ್. ಪ್ರಾಫಿಟ್ ಏನೆಲ್ಲ ಅಗ್ರಿಕಲ್ಚರ್ ಇಂದ ಲಾಭ ಇತ್ತು ಅದು ಜಮೀನ್ದಾರರು ವಸೂಲಿ ಮಾಡ್ತಿದ್ರು. ಏನು ವಸೂಲಿ ಮಾಡ್ತಿದ್ರು ಆ ಹಣವನ್ನು ಯಾರಿಗೆ ಕೊಡ್ತಿದ್ರು? ಅವರು ಬ್ರಿಟಿಷ್ ಗವರ್ಮೆಂಟ್ಗೆ. ಸೊ ಇದರಿಂದಾಗಿ ಯಾರಿಗೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಫಾರ್ಮರ್ಸಿಗೆ. ಯಾಕೆ ಫಾರ್ಮರ್ಸಿಗೆ ಲಾಸ್ ಆಯ್ತು? ಅವರಿಗೆ ಯಾವುದೇ ಪ್ರಾಫಿಟ್ ಸಿಗ್ತಾ ಇರ್ಲಿಲ್ಲ. ಏನೆಲ್ಲ ಅವರು ಹಣವನ್ನು ಇನ್ವೆಸ್ಟ್ ಮಾಡಿ ಏನೆಲ್ಲ ಅವರಿಗೆ ಲಾಭ ಬಂದಿದೆ ಎಲ್ಲಾ ಲಾಭವನ್ನು ಜಮೀನ್ದಾರರಿಗೆ ಕೊಡ್ಬೇಕಾಗ್ತಿತ್ತು. ಯಾಕೆ ಎಲ್ಲ ಲಾಭವನ್ನು? ಯಾಕಂತ ಹೇಳಿದ್ರೆ ಹೆವಿ ಟ್ಯಾಕ್ಸಸ್ ಇತ್ತು, ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಿದ್ರು. The main interest of the zamindars was only to collect rent. ಸೊ ಅವರ ಮೇನ್ ಇಂಟ್ರೆಸ್ಟ್ ಏನಾಗಿತ್ತು? ಖಾಲಿ ರೆಂಟ್ ಅನ್ನು ಕಲೆಕ್ಟ್ ಮಾಡುದು, ತೆರಿಗೆಯನ್ನು ಕಲೆಕ್ಟ್ ಮಾಡುದು ಮಾತ್ರ ಅವರ ಇಂಟ್ರೆಸ್ಟ್ ಆಗಿತ್ತು. ಅದನ್ನು ಬಿಟ್ಟು ಅವರಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಅಥವಾ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಆ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡುದು ಅಂತದ್ದು ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಅವರ ಇಂಟ್ರೆಸ್ಟ್ ಖಾಲಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುದು. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ, ರೆಂಟ್ ಅನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಗವರ್ಮೆಂಟ್ ಕೊಟ್ರೆ ಮಾತ್ರ ಅವರು ಆ ಪೊಸಿಷನ್ ಅಲ್ಲಿ ಉಳಿತಿದ್ರು. ಒಂದ್ ವೇಳೆ ಅವರು ರೆಂಟ್ ಅನ್ನು ಕೊಡ್ಲಿಕ್ಕೆ ಕೆಪೇಬಲ್ ಇಲ್ಲ, ಆಗ ಏನ್ ಮಾಡ್ತಿದ್ರು? ರಿಪ್ಲೇಸ್ ಮಾಡ್ತಾ ಇದ್ರು, ಅವರ ಪೊಸಿಷನ್ಗೆ ಬೇರೊಂದು ಕ್ಯಾಂಡಿಡೇಟ್ ಅನ್ನು ಹಾಕ್ತಾ ಇದ್ರು. ರಿಗಾರ್ಡ್ಲೆಸ್ ಆಫ್ ದಿ ಇಕನಾಮಿಕ್ ಕಂಡೀಷನ್ ಆಫ್ ದ ಕಲ್ಟಿವೇಟರ್ಸ್. ಸೊ ರಿಗಾರ್ಡ್ಲೆಸ್ ಅಂತ ಹೇಳಿದ್ರೆ ಯಾರು ಫಾರ್ಮರ್ಸ್ ಇದ್ರು, ಕಲ್ಟಿವೇಟರ್ಸ್ ಇದ್ರು, ಅವರ ಬಗ್ಗೆ ಯಾವುದೇ ಚಿಂತನೆಯನ್ನು ಮಾಡದೆ, ಯಾವುದೇ ಇಂಪಾರ್ಟೆನ್ಸ್ ಅನ್ನು ಕೊಡದೆ ಅವರನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಅವರ ಇಕನಾಮಿಕ್ ಕಂಡೀಷನ್ ಇರ್ಬೋದು, ವೆದರ್ ಕಂಡೀಷನ್ ಇರ್ಬೋದು, ಯಾವ ರೀತಿಯಲ್ಲಿ ಅಗ್ರಿಕಲ್ಚರ್ ಕ್ರಾಪ್ಸ್ ಅವರಿಗೆ ಸಿಗ್ತಾ ಇದೆ ಅದನ್ನೆಲ್ಲವನ್ನು ಇಗ್ನೋರ್ ಮಾಡಿ ಅವರ ಇಂಟ್ರೆಸ್ಟ್ ಯಾವ್ದ್ರಲ್ಲಿತ್ತು? ರೆಂಟ್ ಕಲೆಕ್ಟ್ ಮಾಡೋದ್ರಲ್ಲಿ ಮಾತ್ರ ಅವರು ಇಂಟ್ರೆಸ್ಟ್ ಅನ್ನು ಹೊಂದಿದ್ರು. So land settlement system, in this you have to keep it in mind, it was introduced by the colonial government. The zamindari system was introduced by the colonial government, and the main work of this zamindars is to collect the rent and providing to the British government. They were not interested in the farmer situation, the economic condition of the cultivators. They are not interested in these things. They are only interested in the collection of the rent. So ಅವರು ಯಾವುದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ರು? ಸೊ ಈ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಲ್ಲಿ ಫಸ್ಟ್ ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಕೊಲೋನಿಯಲ್ ಗವರ್ಮೆಂಟ್. ಸೊ ಕೊಲೋನಿಯಲ್ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದಾಗಿ ಏನಾಯ್ತು? ಯಾರು ಜಮೀನ್ದಾರ್ಸ್ ಇದ್ರು ಸೊ ಅವರ ಮೇನ್ ಇಂಟ್ರೆಸ್ಟ್ ರೆಂಟ್ ಅನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಗವರ್ಮೆಂಟ್ಗೆ ಪ್ರೊವೈಡ್ ಮಾಡುದು ಅಷ್ಟೇ ಅವರದ್ದು ಇಂಟ್ರೆಸ್ಟ್ ಇತ್ತು. ಅದನ್ನು ಬಿಟ್ಟು ರೈತರ ಸಿಚುವೇಶನ್ ಹೇಗಿದೆ, ಹೇಗೆ ಬೆಳೆ ಬೆಳೀತಾ ಉಂಟು, ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅದ್ರ ಮೇಲೆ ಅವರದ್ದು ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಹೀಗಾಗಿ ಏನಾಗ್ತಿತ್ತು? ಯಾವುದೇ ಪ್ರಾಫಿಟ್ ರೈತರಿಗೆ ಸಿಗದೆ ಏನೆಲ್ಲ ಪ್ರಾಫಿಟ್ ಇತ್ತು ಆ ಎಲ್ಲಾ ಪ್ರಾಫಿಟ್ ಬ್ರಿಟಿಷ್ ಗವರ್ಮೆಂಟ್ಗೆ ಹೋಗ್ತಿತ್ತು. ಸೊ ಫಸ್ಟ್ ಪಾಯಿಂಟ್ ಎಲ್ಲರಿಗೆ ಕ್ಲಿಯರ್ ಆಯ್ತಾ? ಸೊ ಫಸ್ಟ್ ಪಾಯಿಂಟ್ ಎಲ್ಲರಿಗೆ ಕ್ಲಿಯರ್ ಆಯ್ತಾ? ಸೊ ಯಾರಿಗಾದ್ರೂ ಡೌಟ್ ಇದೆನಾ ಫಸ್ಟ್ ಪಾಯಿಂಟ್ ಅಲ್ಲಿ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಲ್ಲಿ? ಓಕೆ, ಸೊ
ಹಾಗಾದ್ರೆ ಫಸ್ಟ್ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ನಾವು ಸೆಕೆಂಡ್ ಪಾಯಿಂಟಿಗೆ ಮೂವ್ ಆಗುವ. ಸೊ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದೆ? ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ, ನಾವು ಅಗ್ರಿಕಲ್ಚರ್ಗೆ ಬರುವಾಗ ಫಸ್ಟ್ ಇಂಡಿಯಾದಲ್ಲಿ ಒಂದೇ ಟೈಪ್ ಅದು ಕ್ರಾಪ್ ಇತ್ತು. ಸೊ ದಾಟ್ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಫುಡ್ ಕ್ರಾಪ್. ಇಂಡಿಯಾದಲ್ಲಿ ಒಂದೇ ರೀತಿಯ ಕ್ರಾಪ್ ಇತ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ದೇರ್ ಆರ್ 2 ಟೈಪ್ಸ್ ಆಫ್ ಕ್ರಾಪ್. ಯಾವುದೆಲ್ಲ 2 ಟೈಪ್ ಅದು ಕ್ರಾಪ್ಸ್ ಇದೆ ಅಂತ ಹೇಳಿದ್ದೆ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ 1 ಆದ್ ನಿಮ್ಗೆ 2 ಟೈಪ್ಸ್ ಆಫ್ ಕ್ರಾಪ್ ಮಾಡಿದ್ದೆ ನಾನು. ಸೊ ಯಾವ್ದೆರಡು ಟೈಪ್ ಅದು ಕ್ರಾಪ್ಸ್ ಇದೆ ಸ್ಟೂಡೆಂಟ್ಸ್? ವೆರಿ ಗುಡ್. ಕಮರ್ಷಿಯಲ್ ಅಂಡ್ ಅಗ್ರಿಕಲ್ಚರ್ ಕ್ರಾಪ್ಸ್. ಸೊ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ, ಬ್ರಿಟಿಷರು ಬರುವಕ್ಕಿಂತ ಮೊದಲು ಇಂಡಿಯಾದಲ್ಲಿ ಖಾಲಿ ಫುಡ್ ಕ್ರಾಪ್ಸ್ ಮಾತ್ರ ಇತ್ತು. ಸೊ ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಯಾವ್ದು ನಿಮ್ಗೆ ಡೈರೆಕ್ಟ್ ಆಗಿ ಆಹಾರವನ್ನು ಪ್ರೊವೈಡ್ ಮಾಡ್ತದೆ. The crops which provide you direct food, that we will call it as a agriculture product. In that specially food products. ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಯಾವ್ದು ನಿಮ್ಗೆ ಡೈರೆಕ್ಟ್ ಆಗಿ ಊಟವನ್ನು ಕೊಡುತ್ತೆ, ಅದನ್ನ ನಾವು ಫುಡ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಸೊ ಇನ್ನೊಂದನ್ನು ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಇನ್ನೊಂದು ವರ್ಡ್ ಅಲ್ಲಿ ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ಬೋದು. ವೈ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಕಮರ್ಷಿಯಲ್ ಆರ್ ಕ್ಯಾಶ್ ಕ್ರಾಪ್ಸ್? ಬಿಕಾಸ್ these agriculture product provide you only income, not any kind of food. These crops are used as a raw material for the industry. ಸೊ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳಿದ್ರೆ ಯಾವುದು ನಿಮ್ಗೆ ಡೈರೆಕ್ಟ್ ಆಗಿ ಆಹಾರವನ್ನು ಕೊಡುವುದಿಲ್ಲ. ಸೊ ಮತ್ತೆ ಏನನ್ನು ಪ್ರೊವೈಡ್ ಮಾಡ್ತದೆ ಈ ಕಮರ್ಷಿಯಲ್ ಕ್ರಾಪ್ಸ್? ಈ ಕಮರ್ಷಿಯಲ್ ಕ್ರಾಪ್ಸ್ ನಿಮಗೆ ಖಾಲಿ ಕ್ಯಾಶ್ ಅಂತ ಹೇಳಿದ್ರೆ ಹಣವನ್ನು ಮಾತ್ರ ಪ್ರೊವೈಡ್ ಮಾಡುತ್ತೆ. ಸೊ ಈ ಕಮರ್ಷಿಯಲ್ ಕ್ರಾಪ್ಸ್ ಇಂಡಿಯಾದಲ್ಲಿ ಇರಲಿಲ್ಲ. ಸೊ ಬ್ರಿಟಿಷರ್ ಏನ್ ಮಾಡಿದ್ರು, ಇಂಡಿಯಾದಲ್ಲಿ ಕಮರ್ಷಿಯಲ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇಲ್ಲೊಂದು ಪಿಕ್ಚರ್ಸ್ ಇದೆ. ಸೊ ಈ ಪಿಕ್ಚರ್ ಅಲ್ಲಿ ನಿಮ್ಗೆ 2 ಟೈಪ್ ಆದ ಕ್ರಾಪ್ಸ್ ಕಾಣುತ್ತೆ. ಸೊ ಒಂದು ಕ್ಯಾಶ್ ಕ್ರಾಪ್ಸ್, ಇನ್ನೊಂದು ಫುಡ್ ಕ್ರಾಪ್ಸ್. ಸೊ ಕ್ಯಾಶ್ ಕ್ರಾಪ್ಸ್ ಅಂತ ಹೇಳಿದ್ರೆ ಕಾಟನ್, ಶುಗರ್ ಕೇನ್, ಟೊಬ್ಯಾಕೊ, ಆಯಿಲ್ ಸೀಡ್ಸ್, ಈ ಎಲ್ಲ ವಸ್ತುಗಳು ಏನಿದೆ ಇದರಿಂದ ನೀವು ಆಹಾರವನ್ನಾಗಿ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಅದಿರ್ಬೋದು ಕಾಟನ್ ಅನ್ನು ನೀವು ಇಂಡಸ್ಟ್ರಿಗಳಲ್ಲಿ ಬಳಕೆ ಮಾಡಬಹುದು, ಅಥವಾ ನೀವು ಕೈಮಗ್ಗದಲ್ಲಿ ಬಳಕೆಯನ್ನು ಮಾಡಿ ಇದರಿಂದ ನೀವು ಬಟ್ಟೆಗಳನ್ನು ತಯಾರಿಸಬಹುದು. ಶುಗರ್ ಕೇನ್, ಯು ಕ್ಯಾನ್ ಪ್ರೊಡ್ಯೂಸ್ ದ ಶುಗರ್ ಆರ್ ಜಾಗ್ರಿ. ಸೊ ಯು ಕಾಂಟ್ ಕನ್ಸ್ಯೂಮ್, ನಿಮ್ಗೆ ಕಬ್ಬನ್ನು ತಿಂದು ಕೂತ್ಕೊಳ್ಳಿಕ್ ಆಗುದಿಲ್ಲ. ಟೊಬ್ಯಾಕೊ ಆಲ್ಸೋ ಕಮರ್ಷಿಯಲ್ ಪ್ರಾಡಕ್ಟ್. ಆಯಿಲ್ ಸೀಡ್ಸ್ ಅದಿರ್ಬೋದು, ಸೂರ್ಯಕಾಂತಿ ಇರ್ಬೋದು, ಅಥವಾ ಬೇರೆ ಬೇರೆ ಸೀಡ್ಸ್ ಗಳು ಬರುತ್ತೆ. ಸೊ ಅದರಿಂದ ನೀವು ಏನ್ ಮಾಡ್ಬೋದು, ಖಾಲಿ ಆಯಿಲ್ ಅನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಟೈಪ್ ಫುಡ್ ಕ್ರಾಪ್ಸ್. ಸೊ ಇದನ್ನು ಕ್ಯಾಶ್ ಕ್ರಾಪ್ಸ್ ಯಾಕಂತ ಕರಿತೇವೆ ಅಂತ ಹೇಳಿದ್ರೆ, ಸೊ ಇದರಿಂದಾಗಿ ನಿಮ್ಗೆ ಹಣ ಮಾತ್ರ ಸಿಗುತ್ತೆ, ಯಾವುದೇ ಆಹಾರ ಸಿಗುವುದಿಲ್ಲ. ಸೊ ನೆನಪಿಟ್ಕೊಳ್ಳಿ, ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ಕ್ಯಾಶ್ ಕ್ರಾಪ್ಸ್ ಅಂತ ಹೇಳಿದ್ರೆ ಒಂದೇ, ಇದು ಬೇರೆ ಬೇರೆ ಅಲ್ಲ. ಸೊ ಇನ್ನೊಂದು ಫುಡ್ ಕ್ರಾಪ್ಸ್. ಸೊ ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಯಾವುದು? ವೀಟ್, ರೈಸ್, ಮೈಸ್. ಸೊ ಮೈಸ್ ಅಂತ ಹೇಳಿದ್ರೆ ಇಲ್ಲಿ ಮೆಕ್ಕೆಜೋಳ. ಸೊ ಇಲ್ಲಿ ನಿಮ್ಗೆ ಕಾಣುತ್ತೆ. ಬಾರ್ಲಿ, ಗ್ರಾಮ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಧಾನ್ಯಗಳು. ಸೊ ಇವುಗಳೆಲ್ಲ ಏನು? ಫುಡ್ ಕ್ರಾಪ್ಸ್. ಇದನ್ನ ನೀವು ಎಂತ ಮಾಡ್ತೀರಿ, ಡೈರೆಕ್ಟ್ ಆಗಿ ಫುಡ್ ಆಗಿ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ವೀಟ್ ಅನ್ನು ಏನ್ ಮಾಡ್ತೀರಿ ನೀವು, ಗೋಧಿಯನ್ನು ನೀವು ಅದನ್ನು ಪುಡಿ ಮಾಡಿ ಅದರಿಂದ ನೀವು ಚಪಾತಿಯನ್ನು ಮಾಡಿ ನೀವು ಕನ್ಸ್ಯೂಮ್ ಮಾಡ್ಬೋದು. ರೈಸ್ ಅನ್ನು ನೀವು ಡೈರೆಕ್ಟ್ ಆಗಿ ಅದನ್ನು ಅನ್ನಕ್ಕೆ ಟ್ರಾನ್ಸ್ಫರ್ ಮಾಡಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಮೆಕ್ಕೆಜೋಳವನ್ನು ಕೂಡ ನೀವು ರೊಟ್ಟಿಗಳನ್ನಾಗಿ ಮಾಡಿ ತಿನ್ಬೋದು. ಸೊ ಇವುಗಳೆಲ್ಲ ಏನು? ಫುಡ್ ಕ್ರಾಪ್ಸ್. ಸೊ ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಯಾವ್ದು ನಿಮ್ಗೆ ಡೈರೆಕ್ಟ್ ಆಗಿ ಆಹಾರವನ್ನು ಪ್ರೊವೈಡ್ ಮಾಡ್ತದೆ, ಅವುಗಳನ್ನ ನಾವು ಫುಡ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಸೊ ಡಿಫ್ರೆನ್ಸ್ ಗೊತ್ತಾಯ್ತಾ? ಯಾವುದು ಕ್ಯಾಶ್ ಕ್ರಾಪ್ಸ್, ಯಾವುದು ಫುಡ್ ಕ್ರಾಪ್ಸ್ ಅಂತ ಹೇಳಿ. ಇದ್ರಲ್ಲಿ ಯಾರಿಗಾದ್ರು ಡೌಟ್ ಇದೆನಾ? ಸೊ ಎನಿವನ್ ಹ್ಯಾಸ್ ಅ ಡೌಟ್ ಇನ್ ದಿಸ್ ಕಾನ್ಸೆಪ್ಟ್? ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಏನು, ಕ್ಯಾಶ್ ಕ್ರಾಪ್ಸ್ ಅಂತ ಹೇಳಿದ್ರೆ ಏನು, ಅದ್ರಲ್ಲಿ ಯಾರಿಗಾದ್ರು ಡೌಟ್ ಇದೆನಾ? ಅರ್ಥ ಆಯ್ತಾ ಯಾವ್ದು ಫುಡ್ ಕ್ರಾಪ್ಸ್ ಬರುತ್ತೆ, ಯಾವ್ದು ಕ್ಯಾಶ್ ಕ್ರಾಪ್ಸ್ ಬರುತ್ತೆ ಅಂತ ಹೇಳಿ? ಓಕೆ. ಸೊ ಹಾಗಾದ್ರೆ ಈ ಫುಡ್ ಕ್ರಾಪ್ಸ್ ಅನ್ನು ಬಿಟ್ಟು ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿಂದಾಗಿ ಏನು ಪ್ರಾಬ್ಲಮ್ ಆಯ್ತಂತ ಹೇಳಿ, ಕಮರ್ಷಿಯಲೈಸೇಷನ್ ಆಫ್
ಅಗ್ರಿಕಲ್ಚರ್ ಸಿಸ್ಟಮ್. ಸೊ ಕಮರ್ಷಿಯಲೈಸೇಷನ್ ಮಾಡೋದ್ರಿಂದಾಗಿ ಏನು ಪ್ರಾಬ್ಲಮ್ ಆಗಿರ್ಬೋದು? ಯಾವ ಪ್ರಾಬ್ಲಮ್ ಆಯ್ತಂತ ಹೇಳಿದ್ರೆ, ಮೊದಲು ಇಂಡಿಯಾದಲ್ಲಿ ಬಡತನ ಇಲ್ಲ ಅಂತ ಹೇಳಲಿಕ್ಕೆ ನಾವು ಆಗುವುದಿಲ್ಲ. ಸೊ ನಮ್ಮ ರಾಜರಿರುವಾಗ ಬ್ರಿಟಿಷರು ಬರೋಕ್ಕಿಂತ ಮೊದಲು ಇಂಡಿಯಾದಲ್ಲಿ ಪವರ್ಟಿ ಎಂಬ ಕಾನ್ಸೆಪ್ಟ್ ಇತ್ತು, ಬಡತನ ಎಂಬುದಿತ್ತು. ಆದ್ರೆ ಹೊಟ್ಟೆಗಿಲ್ಲದೆ ಬಡವರೇ ಇರ್ಲಿಲ್ಲ. ಸೊ ಎಷ್ಟು ಬಡವರ ಇದ್ರು ಅವರಿಗೊಂದು ಊಟ ಮಾಡ್ಲಿಕ್ಕೆ ಬೇಕಾದಷ್ಟು ಆಹಾರ ಇತ್ತು. ಹಣ ಇಲ್ಲದೆ ಇರ್ಬೋದು, ಆದ್ರೆ ಊಟ ಮಾಡ್ಲಿಕ್ಕೆ ಏನ್ ಬೇಕು, ಈ ಎಲ್ಲ ಫುಡ್ ಕ್ರಾಪ್ಸ್ ಅವೈಲೇಬಲ್ ಇತ್ತು. ಯಾಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅದರಲ್ಲಿ ನೀವು ಫುಡ್ ಕ್ರಾಪ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ಈಗ ಬ್ರಿಟಿಷರು ಬಂದು ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಯಾರಾದ್ ನಂಗೆ ಹೇಳ್ಬೋದಾ ಬ್ರಿಟಿಷರು ಯಾಕೆ ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ? ಕ್ಯಾನ್ ಎನಿವನ್ ಆನ್ಸರ್ ಮೀ? ಬ್ರಿಟಿಷರು ಯಾಕೆ ಇಂಡಿಯಾದಲ್ಲಿ ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ? ಕ್ಯಾನ್ ಎನಿವನ್ ಆನ್ಸರ್ ಮೀ? ಸೊ ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಬಿಕಾಸ್ ಆಫ್ ಮನಿ. ಎಸ್, ಟ್ಯಾಕ್ಸ್ ಬರ್ತಿತ್ತು, ಹಣ ಪೇ ಆಗ್ತಿತ್ತು. ಎಸ್, ಅದನ್ನ ಬಿಟ್ಟು ಇನ್ನೊಂದು ಮೇನ್ ಮೋಟಿವ್ ಇದೆ ಯಾಕೆ ಅವರು ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ. ಎಸ್, ಟು ಟೇಕ್ ಇನ್ ಟು ದೇರ್ ಕಂಟ್ರಿ ಅಂಡ್ ಗೇನ್ ಮೋರ್ ಮನಿ. ಎಸ್, ಯಾಕಂತ ಹೇಳಿದ್ರೆ ಕ್ಯಾಶ್ ಕ್ರಾಪ್ಸ್ ಏನಾಗ್ತದೆ, ಇದೊಂದು ರಾ ಮೆಟೀರಿಯಲ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆ ದ ಮೇನ್ ಟೂ ಮೋಟಿವ್ ದಟ್ ಕೊಲೋನಿಯಲ್ ರೂಲ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಸೊ ಸ್ಟಾರ್ಟಿಂಗ್ ನಾನು ನಿಮ್ಗೆ 2 ಮೋಟಿವ್ ಹೇಳಿದ್ದೆ. ಅದರಲ್ಲಿ ಫಸ್ಟ್ ಮೋಟಿವ್ ಏನಾಗಿತ್ತು? ಟು ಟ್ರಾನ್ಸ್ಫರ್ ಇಂಡಿಯಾ ಇನ್ ಟು ಅ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್. ಸೊ ಬಂದ ಮೇನ್ ಮೋಟಿವ್ ಏನಾಗಿತ್ತು? ಇಂಡಿಯಾವನ್ನು ರಾ ಮೆಟೀರಿಯಲ್ ಸಪ್ಲೈಯರ್ ಆಗಿ ಮಾಡ್ಬೇಕಂತ ಹೇಳಿ. ಸೊ ಇಂಡಿಯನ್ ಲ್ಯಾಂಡ್ ಅಲ್ಲಿ ಏನಾಗಿತ್ತು, ಈ ಕ್ಯಾಶ್ ಕ್ರಾಪ್ಸ್ ಅತ್ಯಂತ ಹೆಚ್ಚು ಅಮೌಂಟ್ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡುವಂತಹ ಚಾನ್ಸಸ್ ಇತ್ತು. ಸೊ ಯಾವಾಗ ನೀವು ಹೆಚ್ಚು ಟೈಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ, ಸೊ ಆಗ ಅವ್ರು ಏನ್ ಮಾಡ್ತಾರೆ, ಕ್ಯಾಶ್ ಕ್ರಾಪಿಗೆನೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇದರಿಂದಾಗಿ ಏನಾಗ್ತದೆ, ಇಂಡಿಯಾದಲ್ಲಿ ನೀವು ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಆ ರಾ ಮೆಟೀರಿಯಲ್ಸ್ ಅನ್ನು ಕ್ಯಾಶ್ ಕ್ರಾಪ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿ ಅವರ ಕಂಟ್ರಿಗೆ ಸಪ್ಲೈ ಮಾಡುದು. ಯಾಕೆ ಬ್ರಿಟನ್ಗೆ ಸಪ್ಲೈ ಮಾಡ್ತಿದ್ರು? ಯಾಕಂತ ಹೇಳಿದ್ರೆ ಬ್ರಿಟನ್ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು. ಸೊ ಬೇರೆ ಬೇರೆ ಇದ್ದವು. ಸೊ ಯಾವಾಗ ಬೇರೆ ಬೇರೆ ಇಂಡಸ್ಟ್ರಿಗಳಿವೆ, ಅವುಗಳಿಗೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ ಇಲ್ಲದೆ ಒಂದು ಇಂಡಸ್ಟ್ರಿಯನ್ನು ರನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೇನೆ ಅವರ ಕಂಟ್ರಿಯಲ್ಲಿ ಈ ಎಲ್ಲ ಕ್ಯಾಶ್ ಕ್ರಾಪ್ ಅನ್ನು ಅವರಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಸೊ ಎಂತ ಎನ್ವೈರನ್ಮೆಂಟ್ ಅಲ್ಲಿ ಅವೈಲೇಬಲ್ ಇರ್ಲಿಲ್ಲ. ಸೊ ಇಂಡಿಯಾದಲ್ಲಿ ಅಂತ ಎನ್ವೈರನ್ಮೆಂಟ್ ಇತ್ತು. ಸೊ ಅದರಿಂದಾಗಿ ಏನ್ ಮಾಡಿದ್ರು, ಇಂಡಿಯಾದಲ್ಲಿ ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ರಾ ಮೆಟೀರಿಯಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಅವರ ಕಂಟ್ರಿಗೆ ಸಪ್ಲೈ ಮಾಡ್ತಾ ಇದ್ರು. ಸೊ ಕ್ಯಾಶ್ ಕ್ರಾಪ್ಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತ ಹೇಳಿದ್ರೆ, ಟು ಮೇಕ್ ಇಂಡಿಯಾ ಆಸ್ ಅ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್. ಇನ್ನೊಂದು ಏನಂತ ಹೇಳುವಾಗ, ಕ್ಯಾಶ್ ಕ್ರಾಪ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಇನ್ನೊಂದು ಅವರಿಗೆ ಇಂಡೈರೆಕ್ಟ್ ಬೆನಿಫಿಟ್ ಇತ್ತು. ಏನು ಇಂಡೈರೆಕ್ಟ್ ಬೆನಿಫಿಟ್? ಒಂದು ಕಡಿಮೆ ರೇಟ್ ಅಲ್ಲಿ ಅವರಿಗೆ ರಾ ಮೆಟೀರಿಯಲ್ ಪ್ರೊವೈಡ್ ಆಗ್ತಾ ಇದೆ. ಹಾಗೇನೆ ಈ ರಾ ಮೆಟೀರಿಯಲ್ ಅನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಇದನ್ನು ಕಂಪಲ್ಸರಿ ಆಗಿ ನೀವು ಸೇಲ್ ಮಾಡ್ಲೇಬೇಕು. ಸೊ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೇವೆ ಅಂತ ಹೇಳಿದ್ರೆ ಏನು ಯೂಸ್ ಇಲ್ಲ. ಕಾಟನ್ ಅನ್ನು ಪ್ರೊಡ್ಯೂಸ್ ಮಾಡಿ ನೀವು ಎಷ್ಟು ವರ್ಷ ಮನೆಯಲ್ಲಿ ಇಡ್ಬೋದು? 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ ಕೂಡ ಇಡ್ಬೋದು. ಆದ್ರೆ ಏನಾದ್ರೂ ಯೂಸ್ ಇದೆನಾ? ಇಲ್ಲ. ನಿಮ್ಗೆನೆ ನೀವು ಲಾಸ್ ಮಾಡ್ಕೊಳ್ತೀರಿ. ಸ್ವಲ್ಪ ಆದ್ರೂ ನಿಮ್ಗೆ ಹಣ ಬರ್ಬೇಕಾದ್ರೆ ನೀವು ಅದನ್ನು ಮಾರ್ಕೆಟಿಗೆ ಹೋಗಿ ಸೋಲ್ಡ್ ಔಟ್ ಮಾಡ್ಬೇಕು. ಸೊ ಮಾರ್ಕೆಟಿಗೆ ಸೋಲ್ಡ್ ಔಟ್ ಮಾಡುವಾಗ ಯಾರು ಇದನ್ನು ಪರ್ಚೇಸ್ ಮಾಡ್ತಿದ್ರು? ಬ್ರಿಟಿಷರೇ ಪರ್ಚೇಸ್ ಮಾಡ್ತಿದ್ರು. ಎಷ್ಟು ಕಡಿಮೆ ಅಮೌಂಟ್ ಆಗ್ತದೆ ಆ ಕಡಿಮೆ ಅಮೌಂಟ್ ಅಲ್ಲಿ ಅವರು ಪರ್ಚೇಸ್ ಮಾಡ್ತಿದ್ರು. ಇದರಿಂದಾಗಿ ಜನರಿಗೆ ಕೈಯಲ್ಲಿ ಹಣ ಬರ್ತಿತ್ತು. ಆದ್ರೆ ಈ ಹಣ ಹೇಗೆ ಹೋಗ್ತಿತ್ತು? ಜಮೀನ್ದಾರರಿಗೆ ಅವರು ಟ್ಯಾಕ್ಸ್ ಅನ್ನು ಪೇ ಮಾಡ್ಬೇಕಿತ್ತು, ರೆಂಟ್ ಅನ್ನು ಪೇ ಮಾಡ್ಬೇಕಿತ್ತು. ಸೊ ಏನೆಲ್ಲ ಪ್ರಾಫಿಟ್ ಅರ್ನ್ ಆಗ್ತಿತ್ತು ಅದು ಇಂಡೈರೆಕ್ಟ್ ಆಗಿ ಜಮೀನ್ದಾರರ ಕೈಯಿಂದ ಬ್ರಿಟಿಷರಿಗೆ ಹೋಗ್ತಿದ್ರು. ಸೊ ಇದರಿಂದಾಗಿ ಏನಾಯ್ತು, ಈಗ ಅವರಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಕೂಡ ಆಹಾರ ಇಲ್ಲದಾಗೆ ಆಯ್ತು. ಸೊ ಅಟ್ಲೀಸ್ಟ್ ಫುಡ್ ಕ್ರಾಪ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ ನೀವು ಸ್ವಲ್ಪ ಅಮೌಂಟ್ ಅನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಉಳಿದ ಅಮೌಂಟ್ ಅನ್ನು ನೀವು ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡ್ಬೋದು. ಏನಿಲ್ಲದಿದ್ರು ನಿಮ್ಗೆ ಹಣ ಕಡಿಮೆ ಸಿಕ್ಕಿದ್ರು ನಿಮ್ಮ ಹೊಟ್ಟೆಗೆ ಏನಾದ್ರೂ ಇರುತ್ತೆ. ಆದ್ರೆ ಕ್ಯಾಶ್ ಕ್ರಾಪ್ಸ್ ಅಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇಟ್ರು ನಿಮ್ಗೆ ಅದು ಊಟ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಈ ಪ್ರಾಬ್ಲಮ್ ಎಲ್ಲಿ ಅರೈಸ್ ಆಯ್ತು? ಕಮರ್ಷಿಯಲೈಸೇಷನ್ ಆಫ್
ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲಿ ಈ ಪ್ರಾಬ್ಲಮ್ ಅರೈಸ್ ಆಯ್ತು. ಓಕೆ, ಸೊ ಈ ಪಾಯಿಂಟ್ ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್, ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಸ್ಟಡಿ ಮಾಡಿದ್ವಿ ನಾವು? ಕಮರ್ಷಿಯಲೈಸೇಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಕಮರ್ಷಿಯಲೈಸೇಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಮಾಡೋದ್ರಿಂದಾಗಿ ನಮ್ಗೆ ಏನು ಪ್ರಾಬ್ಲಮ್ ಅರೈಸ್ ಆಯ್ತು? ದ ಪಾವರ್ಟಿ ಇನ್ ದಿ ಇಕಾನಮಿ. ಸೊ ಹೇಗೆ ಪಾವರ್ಟಿ ಅರೈಸ್ ಆಯ್ತು? ಬಿಕಾಸ್ there was no cash in their hands, no income in their hands, and the same time no food available for the consumption. ಯಾವುದೇ ಹಣ ಕೂಡ ಅವರ ಕೈಯಲ್ಲಿ ಇರ್ಲಿಲ್ಲ, ಹಾಗೇನೆ ಊಟ ಮಾಡ್ಲಿಕ್ಕೆ ಅನ್ನ ಕೂಡ ಇರ್ಲಿಲ್ಲ. ಸೊ ಈ ಪ್ರಾಬ್ಲಮ್ ಅರೈಸ್ ಆಯ್ತು. ಥರ್ಡ್ ಪಾಯಿಂಟ್, ಲೋ ಲೆವೆಲ್ ಆಫ್ ಟೆಕ್ನಾಲಜಿ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್. ಸೊ ಲ್ಯಾಕ್ ಆಫ್ ನಾಲೆಜ್ ಅಂತ ಹೇಳಿದ್ರೆ, ಲೋ ಲೆವೆಲ್ ಆಫ್ ಟೆಕ್ನಾಲಜಿ ಅಂತ ಹೇಳುವಾಗ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಬರುವಾಗ ಆಗ ನಾವು ಟ್ರೆಡಿಷನಲ್ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಕೂಡ ನೀವು ನೋಡ್ಬೋದು, ನಮ್ಮ ಇಂಡಿಯಾ ಎಷ್ಟು ಡೆವಲಪ್ ಆದ್ರೂ ನಾವು ಅಗ್ರಿಕಲ್ಚರ್ ಗೆ ಬರುವಾಗ ಆ ಟ್ರೆಡಿಷನ್, ಓಲ್ಡ್ ಮೆಥಡ್ ಏನು ಅಗ್ರಿಕಲ್ಚರ್ ಅಲ್ಲಿ ಇದೆ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ. ಮೀನ್ಸ್ ಅಂಡ್ ಇನ್ಸೆಂಟಿವ್ಸ್ ಫಾರ್ ಮಾಡರ್ನೈಸೇಷನ್. ಯಾವುದೇ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಮಾಡರ್ನೈಸೇಷನ್ ಆಗ್ಲಿಲ್ಲ. ಸೊ ನೀವು ಇಲ್ಲೊಂದು ಪಿಕ್ಚರ್ ಅನ್ನು ನೋಡ್ಕೊಳ್ಬಹುದು. Once again, students. Okay. ಸೊ ಇಲ್ಲಿ ನಿಮ್ಗೊಂದು ಪಿಕ್ಚರ್ ಕಾಣ್ತದೆ. ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಏನ್ ಮಾಡ್ತಾರೆ, ಎನಿಮಲ್ ಅನ್ನು ಯೂಸ್ ಮಾಡಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಕೈಯಲ್ಲಿ ಏನಿದೆ? ಹ್ಯೂಮನ್ ಇಕ್ವಿಪ್ಮೆಂಟ್. ಸೊ ಹ್ಯೂಮನ್ ಇಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಮನುಷ್ಯರನ್ನೇ ನಾವು ಬಳಕೆ ಮಾಡಿ ಅದನ್ನು ಬಳಸಬಹುದು. ಅಗ್ರಿಕಲ್ಚರ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆದ್ರೆ ಯಾವ ಮೆಥಡ್ ಅಲ್ಲಿ? ಓಲ್ಡ್ ಟ್ರೆಡಿಷನ್ ಮೆಥಡ್ ಅಲ್ಲಿ. ಹಾಗೇನೆ ಇಲ್ಲಿ ನೀವು ನೋಡಿರ್ಬೋದು, ಯಾವುದೇ ಇಂಡಸ್ಟ್ರಿಗಳಿಲ್ಲ, ಯಾವುದೇ ಮಿಲ್ ಇಲ್ಲ. ಸೊ ಹೇಗೆ ಅನ್ನವನ್ನು, ಹೇಗೆ ಅವರು ಏನು ಭತ್ತ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಅನ್ನವನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? ಟ್ರೆಡಿಷನ್ ಮೆಥಡ್ ಥ್ರೂವೇ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೆ ಏನ್ ಮಾಡ್ತಾ ಇದ್ದಾರೆ? ಅಗೇನ್ ದೇ ಆರ್ ಯೂಸಿಂಗ್ ದಿ ಎನಿಮಲ್ಸ್. ಸೊ ಎನಿಮಲ್ಸ್ ಅನ್ನೇ ಯೂಸ್ ಮಾಡಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಟ್ರೆಡಿಷನಲ್ ಮೆಥಡ್ಸ್ ಅನ್ನು ಯೂಸ್ ಮಾಡೋದ್ರಿಂದಾಗಿ ಏನು ಪ್ರಾಬ್ಲಮ್ಸ್ ಇದೆ? ಸೊ ಪ್ರಾಬ್ಲಮ್ ಯಾವ್ದಂತ ಹೇಳಿದ್ರೆ, ನಾವು ಯಾವಾಗ ಟ್ರೆಡಿಷನಲ್ ಅಥವಾ ಎನಿಮಲ್ಸ್ ಅನ್ನು ಯೂಸ್ ಮಾಡಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮಾಡ್ತೇವೆ, ಆಗ ನಮ್ಮ ಪ್ರೊಡಕ್ಷನ್ ಏನಿದೆ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ? ವಿ ಹ್ಯಾವ್ ಟು ಯೂಸ್ ಮೋರ್ ಅಮೌಂಟ್ ಆಫ್ ಲೇಬರ್. ಸೊ ಮೋರ್ ಅಮೌಂಟ್ ಆಫ್ ಲೇಬರ್ ಯೂಸ್ ಮಾಡುವಾಗ ಏನಾಗುತ್ತೆ? ವೆನ್ ವಿ ಆರ್ ಯೂಸಿಂಗ್ more amount of labor, we have to pay them. ಸೊ ಹೆಚ್ಚು ಜನರನ್ನು ನಾವು ಬಳಕೆ ಮಾಡುವಾಗ ಅವರಿಗೆ ಅಷ್ಟೇ ನಾವು ಪೇಮೆಂಟ್ ಅನ್ನು ಮಾಡಬೇಕು. ಸೊ ಯಾರು ಬಂದು ಸುಮ್ಮನೆ ಕೆಲಸ ಮಾಡುವುದಿಲ್ಲ. ಸೊ ಇದರಿಂದಾಗಿ ಏನಾಗ್ತದೆ? ಒಂದು, ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ನಾವು ಪ್ರೊಡ್ಯೂಸ್ ಮಾಡುವಂತದ್ದು ಕಡಿಮೆ ಆಗುತ್ತೆ. ಇನ್ನೊಂದಾಗಿ ಏನಾಗ್ತದೆ? ಏನು ಪ್ರೊಡ್ಯೂಸ್ ಮಾಡ್ತೇವೆ ಅದರಲ್ಲಿ ಸ್ವಲ್ಪ ಹಣ, ಯಾರೆಲ್ಲ ನಮ್ಮ ಹತ್ರ ಬಂದು ದುಡಿದಿದ್ದಾರೆ, ನಮ್ಮ ಗದ್ದೆಯಲ್ಲಿ ಇರ್ಬೋದು, ಯಾರು ದುಡ್ದಿದ್ದಾರೆ ಅವರಿಗೆ ನಾವು ಹಣ ಪೇ ಮಾಡ್ಬೇಕಾಗ್ತದೆ. ಸೊ ಇದರಿಂದಾಗಿ ಏನಾಯ್ತು? ನಮ್ಮ ಅಗ್ರಿಕಲ್ಚರ್ ಏನಾಯ್ತು? ಅದು ಹಿಂದುಳಿಲಿಕ್ಕೆ ಸಾಧ್ಯವಾಯಿತು. ಸೊ ಯಾಕೆ ಹಿಂದುಳಿತು? ಲೋ ಲೆವೆಲ್ ಆಫ್ ಟೆಕ್ನಾಲಜಿ. ನಮ್ಮ ಹತ್ರ ಹೆಚ್ಚು ಡೆವಲಪ್ಡ್ ಆದ ಟೆಕ್ನಾಲಜಿ ಇರ್ಲಿಲ್ಲ. ಸೊ ಯಾವ್ದಾದ್ರೆ ಹೊಸ ಮೆಥಡ್ ಅನ್ನು ಯೂಸ್ ಮಾಡಿ ನಾವು ಪ್ರೊಡಕ್ಷನ್ ಅನ್ನು ಮಾಡ್ತಾ ಇಲ್ಲ. ಸೊ ನೀವು ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ, ಜಪಾನ್ ಇರ್ಬೋದು, ಅಮೆರಿಕ ಇರ್ಬೋದು. ಸೊ ಈ ಕಂಟ್ರಿಗಳೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಅಗ್ರಿಕಲ್ಚರ್ ಇದೆ. ಆದ್ರೆ ಹೇಗೆ ಅಗ್ರಿಕಲ್ಚರ್ ಮಾಡ್ತಾರೆ? ನೀವು ನೋಡಿರ್ಬೋದು, ಒಂದು ಮೆಷಿನ್, ಆ ಮೆಷಿನ್ ಏನ್ ಮಾಡ್ತದೆ? ಅದೇ ಎಲ್ಲವನ್ನು ಮಾಡುತ್ತೆ. ಎಲ್ಲ ಅಂತ ಹೇಳಿದ್ರೆ ಭೂಮಿಯನ್ನು ಅಗಿದಿರ್ಬೋದು, ಅದರಿಂದ ಸೀಡಿಂಗ್ ಮಾಡುದು, ಅದಾದ ನಂತರ ಅದು ಬೆಳೆದ ನಂತರ ಅದನ್ನು ಕಲ್ಟಿವೇಟ್ ಮಾಡುವುದು, ಹಾಗೇನೆ
ಆ ಧಾನ್ಯಗಳನ್ನು ಸಪರೇಟ್ ಮಾಡುದು, ಹಾಗೇನೆ ಪ್ಯಾಕಿಂಗ್ ಮಾಡುದು, ಈ ಎಲ್ಲಾ ವರ್ಕ್ ಏನಿದೆ ಅದು ಒಂದೇ ಮೆಷಿನ್ ಮಾಡ್ತದೆ. ಅದು ಕೂಡ ಹ್ಯೂಜ್ ಮೆಷಿನ್. ಕೆಲವು ಗಂಟೆಗಳಲ್ಲಿ ಅದು ನೀವು ಏನೆಲ್ಲ ಕ್ರಾಪ್ಸ್ ಅನ್ನು ಕಟ್ ಮಾಡ್ಬೇಕು ಆ ಎಲ್ಲಾ ಕ್ರಾಪ್ಸ್ ಅನ್ನು ಕೆಲವೊಂದು ಗಂಟೆಗಳಲ್ಲೇ ಅದು ಮಾಡಿ ಮುಗಿಸುತ್ತೆ. ಅದೇ ನಾವು ಹ್ಯೂಮನ್ ಲೇಬರ್ಸ್ ಅನ್ನು ಯೂಸ್ ಮಾಡಿದ್ರೆ ಅದೇ ವರ್ಕ್ ನಮ್ಗೆ ಮಾಡ್ಬೇಕಿದ್ರೆ ಒಂದು 4-5 ದಿನ ಬೇಕು. ಆ 4-5 ದಿನದ ಕೆಲಸವನ್ನು ಒಂದೇ ಗಂಟೆಯಲ್ಲಿ ಮಾಡಿ ಮುಗಿಸುತ್ತೆ. ಸೊ ಇದರಿಂದ ಲಾಸ್ ಯಾರಿಗೆ? ನಮಗೆ. ಯಾರು ನಾವು ಹ್ಯೂಮನ್ಸ್ ಅನ್ನು ಯೂಸ್ ಮಾಡಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ ಅದು ನಮ್ಗೆ ಲಾಸ್. ಯಾಕಂತ ಹೇಳಿ ನಾವು ಹೆಚ್ಚು ಶ್ರಮ ಪಡ್ಬೇಕು, ಅದರಿಂದ ಬರೋ ಬೆನಿಫಿಟ್ ಕಡಿಮೆ. ಸೊ ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ಥರ್ಡ್ ಪಾಯಿಂಟ್ ಅರ್ಥ ಆಯ್ತಾ? ಲೋ ಲೆವೆಲ್ ಆಫ್ ಟೆಕ್ನಾಲಜಿ. ಯಾರಿಗಾದ್ರೂ ಡೌಟ್ ಇದೆನಾ ಈ ಕಾನ್ಸೆಪ್ಟ್ ಅಲ್ಲಿ? ಸೊ ಲೋ ಲೆವೆಲ್ ಆಫ್ ಟೆಕ್ನಾಲಜಿ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್. ಲ್ಯಾಕ್ ಆಫ್ ನಾಲೆಜ್ ಅಂತ ಹೇಳಿದ್ರೆ ಯಾರಿಗೂ ಅಷ್ಟು ಇನ್ಫಾರ್ಮೇಶನ್ ಇರಲಿಲ್ಲ. ಸೊ ಯಾವ್ದ್ರ ಬಗ್ಗೆ ಹೊಸ ಮೆಷಿನ್ಸ್ ಇರ್ಬೋದು, ಹೊಸ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇರ್ಬೋದು, ಸೊ ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಇರ್ಲಿಲ್ಲ. ಸೊ ಮತ್ತೆ ನಾವು ಇಂಡಿಯಾದಲ್ಲಿ ಏನ್ ಮಾಡ್ತೇವೆ, ಒಂದು ಏರಿಯಾ ಇದ್ರೆ ಅದರಲ್ಲಿ ಖಾಲಿ ಒಂದೇ ಬೆಳೆಯನ್ನು ಬೆಳೆಸ್ತೇವೆ. ಆದ್ರೆ ಬೇರೆ ಕಂಟ್ರೀಸ್ ಗಳಲ್ಲಿ ಅವರು ಏನ್ ಮಾಡ್ತಾರೆ, ಆ ಒಂದೇ ಪ್ಲೇಸ್ ಅಲ್ಲಿ ಮಿಶ್ರ ಬೆಳೆಗಳನ್ನು ಮಾಡ್ತಾರೆ. ಒಂದೇ ಜಾಗದಲ್ಲಿ 4-5 ಬೆಳೆಗಳನ್ನು ಮಾಡ್ತಾರೆ. ಸೊ ಅಡಿಕೆ ತೋಟ ಇದ್ರೆ ಅದರ ಜೊತೆ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಗಳನ್ನು ಮಾಡಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅನ್ನು ಮಾಡ್ತಾರೆ. ಸೊ ಇದರಿಂದ ಯಾಕೆ ಇದು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗ್ಲಿಲ್ಲ? ಯಾಕಂತ ಹೇಳಿದ್ರೆ ಲ್ಯಾಕ್ ಆಫ್ ನಾಲೆಜ್. ಯಾರಿಗೂ ಅಷ್ಟು ಅಗ್ರಿಕಲ್ಚರ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ಈಗ ರೈತರು ಯಾರು ಮಾಡ್ತಾರೆ, ನಮ್ದು ಹೇಗೆ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಯಾರೆಲ್ಲ ಸ್ಟಡಿ ಮಾಡ್ಲಿಲ್ಲ ಅವರು ಅಗ್ರಿಕಲ್ಚರಿಗೆ ಹೋಗ್ಬೇಕಂತ ಹೇಳಿ. ಆದ್ರೆ ಬೇರೆ ಕಂಟ್ರೀಸ್ ಗಳಿಂದ ಏನ್ ಮಾಡ್ತಾರೆ, ಅವರು ಪ್ರಾಪರ್ ಆಗಿ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಇದ್ರ ಬಗ್ಗೆ ಸ್ಟಡೀಸ್ ಗಳನ್ನು ಮಾಡಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಒಂದು ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಆ ಲ್ಯಾಂಡ್ ಅಲ್ಲಿ ಏನು ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡುದು ಅಂತ ಹೇಳಿ ನಾವು ಸರ್ಚ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಯಾರೋ ಒಂದು ಭೂಮಿಯಲ್ಲಿ ಭತ್ತ ಮಾಡ್ತಾ ಇದ್ರು, ಇನ್ನು 10 ವರ್ಷ ತನಕ 50 ವರ್ಷ ತನಕ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೇವೆ. ಸೊ ಆ ಮಣ್ಣದು ಟೆಸ್ಟ್ ಇರ್ಬೋದು, ಅದನ್ನ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ಲ್ಯಾಂಡ್ ಅಥವಾ ಈ ಭೂಮಿ ಯಾವುದಕ್ಕೆ ಸೂಟೇಬಲ್, ಯಾವ ಕ್ರಾಪ್ಸ್ ಅನ್ನು ನಾವು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಾವು ಯಾವುದೇ ನಾಲೆಜ್ ಇಲ್ಲ, ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗುದಿಲ್ಲ. ಸೊ ಹೀಗೇನೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿದೆ. ಹೆಚ್ಚು ಮಳೆ ಬಂದ್ರೂ ನಮ್ಗೆ ಕಷ್ಟ, ಕಡಿಮೆ ಮಳೆ ಬಂದ್ರೂ ಕಷ್ಟ. ಒಂದು ಸೀಮಿತವಾಗಿ ಮಳೆ ಇದ್ರೆ ಮಾತ್ರ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದೆಲ್ಲ ಯಾವುದರಿಂದ ಪ್ರಾಬ್ಲಮ್ ಆಗೋದು? ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ಬೇಕಾದಷ್ಟು ಇನ್ಫಾರ್ಮೇಶನ್ ಇಲ್ಲದೆ ಇದ್ದ ಕಾರಣದಿಂದಾಗಿ. ಸೊ ಇದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟಿ. ಸೊ ಇರಿಗೇಷನ್ ಅಂತ ಹೇಳಿದ್ರೆ ಏನು? ನೀರಾವರಿ ವ್ಯವಸ್ಥೆ. ಸೊ ಇಂಡಿಯಾದಲ್ಲಿ ಏನಾಯ್ತು, ಬೇಕಾದಷ್ಟು ನೀರಾವರಿ ವ್ಯವಸ್ಥೆ ಇಂಡಿಯಾದಲ್ಲಿ ಅವೈಲೇಬಲ್ ಇರ್ಲಿಲ್ಲ. ನೀರಾವರಿ ವ್ಯವಸ್ಥೆ ಇರ್ಲಿಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲೊಂದು ನೀವು ಪಿಕ್ಚರ್ಸ್ ನೋಡ್ಬೋದು. ಇಲ್ಲಿ ಏನಾಗಿದೆ, ಭೂಮಿ ಬರಡುತನ ಹೊಂದಿದೆ. ಸೊ ಜಮೀನ್ದಾರರು ಏನಿದ್ರು ಅವರು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು, ರೆಂಟ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು, ಬ್ರಿಟಿಷರ ಹಣವನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಯಾವುದೇ ನೀರಾವರಿ ವ್ಯವಸ್ಥೆಯನ್ನು ಪ್ರೊವೈಡ್ ಮಾಡ್ತಾ ಇರ್ಲಿಲ್ಲ. ಸೊ ನೀರಾವರಿ ವ್ಯವಸ್ಥೆ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ಬರಗಾಲದ ಸಮಯದಲ್ಲಿ ಅಥವಾ ನೀರು ಕಡಿಮೆ ಆದ ಟೈಮ್ ಅಲ್ಲಿ ನೀವು ಪ್ರಾಪರ್ ಆಗಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಯಾವಾಗ ನಿಮ್ಗೆ ಕರೆಕ್ಟ್ ಆದ ಪೋರ್ಷನ್ ಅಲ್ಲಿ ನೀರು ಸಿಗುತ್ತೆ, ಆಗ ಮಾತ್ರ ನೀವು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮಾಡ್ಬೋದು. ಸೊ ನೀರು ಯಾಕೆ ಇಂಪಾರ್ಟೆಂಟ್? ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ನೀರು ಇಲ್ಲದಿದ್ರೆ ನೀವು ಯಾವುದೇ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನೀರು ನಾವೊಂದು ಬೇಸ್ ಅಂತ ಹೇಳ್ಬೋದು. ಸೊ ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟಿ ಅಂತ ಹೇಳಿದ್ರೆ ಯಾವುದೇ ಪ್ರಾಪರ್ ಆದ ನೀರಾವರಿ ವ್ಯವಸ್ಥೆ ಇರ್ಲಿಲ್ಲ. ಸೊ ಯಾವಾಗ ನಿಮ್ಗೆ ಪ್ರಾಪರ್ ಆದ ನೀರಾವರಿ ವ್ಯವಸ್ಥೆ ಇಲ್ಲ, ಆಗ ನೀವು ಹೆಚ್ಚು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗುತ್ತಾ? ಹೆಚ್ಚು ಪ್ರೊಡಕ್ಷನ್ ಅನ್ನು ಮಾಡ್ಲಿಕ್ಕೆ ಆಗುತ್ತಾ ಅಗ್ರಿಕಲ್ಚರ್ ಅಲ್ಲಿ? ನೀರಾವರಿ ವ್ಯವಸ್ಥೆ ಕರೆಕ್ಟ್ ಆಗಿ ಇಲ್ಲದಾಗ ನೀವು ಹೆಚ್ಚು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ ನಿಮ್ಗೆ? ಸೊ ನೀವು ಮಳೆಗಾಲದಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮಾಡ್ಬೋದು. ಉಳಿದ ಟೈಮ್ ಅಲ್ಲಿ ಏನ್ ಮಾಡ್ಬೋದು, ನೀವು ಅಗ್ರಿಕಲ್ಚರ್ ಅನ್ನು ಬಿಟ್ಟೇ ಬಿಡಬೇಕಾಗ್ತದೆ. ಯಾಕೆ?
ಯಾಕಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಇಲ್ಲದಿದ್ರೆ. ಓಕೆ, ಸೊ ಇರಿಗೇಷನ್ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ. ಸೊ ವಾಟ್ ಹ್ಯಾಪೆಂಡ್ ಇನ್ ಇಂಡಿಯನ್ economy? There were zamindars, those who are collecting the amount as a rent, but they were not providing any proper facility regarding irrigation. ಸೊ ಈ ನೀರಾವರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಅದನ್ನು ಬಿಟ್ಟು ಇರಿಗೇಷನ್ ಅಲ್ಲಿ ಬೇರೆ ಯಾವುದು ಬರ್ತದೆ? ಮಣ್ಣನ್ನು ಫರ್ಟಿಲೈಸ್ ಮಾಡುವಂಥದ್ದು, ಮಣ್ಣಿನ ಕ್ಷಮತೆಯನ್ನು ಹೆಚ್ಚಿಸುವಂಥದ್ದು, ಅಲ್ಲದೆ ಯಾವ ಭೂಮಿಗೆ ಯಾವ ಬೆಳೆ ಹೆಚ್ಚು ಸೂಕ್ತವಾದದ್ದು ಅದನ್ನು ಸರ್ಚ್ ಮಾಡಿ ಹೇಳುವಂಥದ್ದು. ಸೊ ಇದರ ಬಗ್ಗೆ, ಅಥವಾ ಕ್ರಿಮಿಕೀಟಗಳಿದ್ದಾಗ ಅದನ್ನು ಹೇಗೆ ನಾಶಪಡಿಸುವಂತಹದ್ದು, ಯಾವ ಕ್ರಮಗಳನ್ನು ಕೈಗೊಳ್ಬೇಕು, ಇಂಥದ್ದು ಯಾವುದೇ ಮೆಥಡ್ ಅನ್ನು ಅವರು ಫಾಲೋ ಅಪ್ ಮಾಡಲಿಲ್ಲ. ಸೊ ಇದರಿಂದಾಗಿ ಪ್ರೊಡಕ್ಟಿವಿಟಿ ಏನಾಯ್ತು? ತುಂಬಾ ಕಡಿಮೆ ಆಯ್ತು. ಯಾರಿಗೆಲ್ಲ ನೀರಿನ ಫೆಸಿಲಿಟಿ ಇತ್ತು ಅವರು ಮಾತ್ರ 3 ಟೈಮ್ನ ಅಗ್ರಿಕಲ್ಚರ್ ಆಕ್ಟಿವಿಟಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ನಾವು ಇಂಡಿಯಾದಲ್ಲಿ 3 ಟೈಮ್ ಕ್ರಾಪ್ಸ್ ಅನ್ನು ಬೆಳೆಸ್ತೇವೆ. ಸೊ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ 3 ಕಾಲದಲ್ಲೂ ನಾವು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅನ್ನು ಮಾಡುವಂತ ಸೂಟೇಬಲ್ ನೇಚರ್ ಇದೆ ನಮ್ದು. ಆದ್ರೆ ಪ್ರಾಪರ್ ಆಗಿ ವಾಟರ್ ಪ್ರೊವೈಡ್ ಆಗೋದು ನಮ್ಗೆ ಯಾವಾಗ? ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಏನಾಗುತ್ತೆ? ನಮ್ಗೆ ಮಳೆ ನೀರು ಸಿಗುತ್ತೆ. ಸೊ ಚಳಿಗಾಲ ಮತ್ತೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ? ನೀರ್ನ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಅದು ಕೂಡ ಪರ್ಟಿಕ್ಯುಲರ್ಲಿ ಬೇಸಿಗೆ ಕಾಲದಲ್ಲಿ. ನಿಮ್ಗೆ ಪ್ರಾಪರ್ ಆಗಿ ವಾಟರ್ ಫೆಸಿಲಿಟಿ ಇದ್ರೆ ಮಾತ್ರ ನೀವು ಆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮುಂದುವರಿಸಬಹುದು. ಇಲ್ಲದೆ ನಿಮ್ಗೆ ಏನಾಗುತ್ತೆ? ಪ್ರಾಬ್ಲಮ್ ಅರೈಸ್ ಆಗ್ತದೆ. ಸೊ ಈಗ ನೀವು ನೋಡ್ಬೋದು, ನೀವು ಹೋದ್ರೆ ಎಲ್ಲ ಹರಿಹರದಲ್ಲಿ, ದಾವಣಗೆರೆಯಲ್ಲಿ ಎಲ್ಲ ಕಡೆ ಡ್ಯಾಮ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಸೊ ಡ್ಯಾಮ್ ಇಂದ ಏನ್ ಮಾಡಿದ್ದಾರೆ? ಚಾನಲ್ಗಳನ್ನು ಮಾಡಿ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಿದೆ, ಇರಿಗೇಷನ್ ಲ್ಯಾಂಡ್ ಎಲ್ಲಿದೆ ಅಲ್ಲಿ ನೀರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡಿದ್ದೀರಾ ಚಾನಲ್ಗಳನ್ನು? ಸೊ ಯಾಕೆ ನೀರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ? ಟು ಇಂಪ್ರೂವ್ ಆರ್ ಅಗ್ರಿಕಲ್ಚರ್ ಸಿಸ್ಟಮ್. ಯಾವಾಗ ನಿಮ್ಗೆ ನೀರು ಸಿಗುತ್ತೆ ಆಗ ಮಾತ್ರ ನೀವು ಅಗ್ರಿಕಲ್ಚರ್ ಅಲ್ಲಿ ಡೆವಲಪ್ಮೆಂಟ್ ಅನ್ನು ಮಾಡ್ಕೊಳ್ಬಹುದು. So, okay, I hope you're clear with this concept also. So let us move towards the last concept. So ಇನ್ನೊಂದೇ ಪಾಯಿಂಟ್ ಉಳಿದದ್ದು. That last point is negligible use of fertilizer. So negligible use of fertilizer ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಯಾವುದೇ ಫರ್ಟಿಲೈಸರ್ ಇರ್ಬೋದು ಅಥವಾ ಪೆಸ್ಟಿಸೈಡ್ಸ್, ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ. ಸೊ ಯಾಕೆ ಫರ್ಟಿಲೈಸರ್ಸ್ ಬೇಕು? ಯಾಕೆ ಪೆಸ್ಟಿಸೈಡ್ಸ್ ಬೇಕು? ಸೊ ಕ್ಯಾನ್ ಯು ಎನಿವನ್ ಆನ್ಸರ್ ಮೀ? ಸೊ ದರ್ಶನ್ ಅನ್ನು ಬಿಟ್ಟು ಉಳಿದವರು ಯಾರು ಆನ್ಸರ್ ಮಾಡ್ತಾ ಇಲ್ಲ. ಸೊ ಏನು ಕ್ಲಾಸ್ ಅರ್ಥ ಆಗ್ತಿಲ್ವಾ? ಸೊ ಕ್ಯಾನ್ ಎನಿವನ್ ಆನ್ಸರ್ ಮೀ? ಫರ್ಟಿಲೈಸರ್ ಯಾಕೆ ಬೇಕಂತ ಹೇಳಿ? ವೈ ವಿ ನೀಡ್ ಫರ್ಟಿಲೈಸರ್ಸ್? Okay, remove different kinds of insect. Yes, for that we needed them. For the development of crops. Okay, ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಸೊ ಆಗ ನಮಗೆ ಏನ್ ಬೇಕಾಗುತ್ತೆ? We need fertilizers to grow up our good crops. ಕ್ರಾಪ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಬೇಕಾದ್ರೆ. Improve of crops and land. Very good. ಸೊ ಈ ಎಲ್ಲ ಬೇರೆ ಬೇರೆ ವಿಧಗಳಿಗೆ ನಮ್ಗೆ ಏನ್ ಬೇಕು? ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ನಮ್ಗೆ ಫರ್ಟಿಲೈಸರ್ಸ್ ಬೇಕು. ಸೊ ಇಂಡಿಯಾದಲ್ಲಿ ಏನಾಗಿತ್ತು? ಯಾವುದೇ ಫರ್ಟಿಲೈಸರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಸೊ ಫರ್ಟಿಲೈಸ್ ಇಲ್ಲದಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ? ಸೊ ಇಲ್ಲಿ ನೀವು ನೋಡಿ, ಸೊ ಇವರು ಏನ್ ಮಾಡ್ತಾ ಇದ್ದಾರೆ? ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಫರ್ಟಿಲೈಸರ್ ಅಂತ ಹೇಳುವಾಗ ಖಾಲಿ ಕೆಮಿಕಲ್ಸ್ ಮಾತ್ರ ಇರುವುದಿಲ್ಲ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಕೇಳಿರ್ಬೋದು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅವರು? ಏನೆಲ್ಲ ವೇಸ್ಟ್ ಇದೆ ಅದಿರ್ಬೋದು, ವೆಜಿಟೇಬಲ್ ವೇಸ್ಟ್ ಇರ್ಬೋದು, ಇವುಗಳನ್ನು ಯೂಸ್ ಮಾಡಿ ಅವರು ಏನ್ ಮಾಡ್ತಾರೆ? ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಮಾಡ್ತಾರೆ. ಸೊ ಫರ್ಟಿಲೈಸರ್ ಯಾಕೆ ಬೇಕಂತ ಹೇಳಿದ್ರೆ, ಕೆಲವೊಮ್ಮೆ ಕ್ರಿಮಿಕೀಟಗಳು, ಸೊ ಇವುಗಳು ಏನ್ ಮಾಡ್ತಾರೆ? ಇವುಗಳು ಬಂದು ನಿಮ್ಮ ಏನೆಲ್ಲ ಬೆಳೆ ಇದೆ ಅದನ್ನು ನಾಶಪಡಿಸಬಹುದು. ಅಲ್ಲದೆ ಕಳೆ ಗಿಡಗಳು, ಇವುಗಳನ್ನು ತೆಗಿಲಿಕ್ಕೆ ಕೂಡ ಕೆಲವೊಮ್ಮೆ ನಮ್ಗೆ ಪೆಸ್ಟಿಸೈಡ್ಸ್ ಬೇಕಾಗುತ್ತೆ. ಸೊ ಕಳೆ ಗಿಡಗಳು ಏನ್ ಮಾಡ್ಬೋದು? ನಿಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಹಾಳು ಮಾಡಬಹುದು, ಅಥವಾ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ.
ಸೊ ಆಗ ನಿಮ್ಗೆ ಏನಾಗುತ್ತೆ, ಫರ್ಟಿಲೈಸರ್ ಬೇಕಿರುತ್ತೆ. ಫರ್ಟಿಲೈಸರ್ ಅಂತ ಹೇಳಿದ್ರೆ ಖಾಲಿ ಕೆಮಿಕಲ್ ಮಾತ್ರ ಅಲ್ಲ, ಅದನ್ನು ಬಿಟ್ಟು ಬೇರೆಯನ್ನು ಕೂಡ ನಾವು ಫರ್ಟಿಲೈಸರ್ ಅಲ್ಲಿ ಕನ್ಸಿಡರ್ಡ್ ಮಾಡ್ತೇವೆ. ಸೊ ಪ್ಲಾಂಟ್ ಇರ್ಬೋದು, ಅಗ್ರಿಕಲ್ಚರ್ ಅಂತ ಹೇಳುವಾಗ ನಿಮ್ಮ ಪ್ಲಾಂಟ್ಸ್ ಇರ್ಬೋದು, ಕೊಕೊನಟ್ಸ್ ಇರ್ಬೋದು, ಇವುಗಳಿಗೆಲ್ಲ ನೀವು ಏನ್ ಮಾಡ್ತೀರಿ, ಕೆಲವೊಮ್ಮೆ ನೀವು ನೋಡಿರ್ಬೋದು ಸಾಲ್ಟ್ ಅನ್ನೆಲ್ಲ ಯೂಸ್ ಮಾಡ್ತಾರೆ, ಆ ಏನು ಕ್ರಿಮಿಕೀಟಗಳು ಏನಿದೆ ಅದು ಹೋಗ್ಬೇಕಾದ್ರೆ. ಸೊ ಫರ್ಟಿಲೈಸರ್, ಯಾವ್ದೆಲ್ಲ ಫರ್ಟಿಲೈಸರ್ ಅನ್ನು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಮಾಡಬೇಕು, ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ. ಸೊ ಏನಾಗಿತ್ತು, ಏನು ಓಲ್ಡ್ ಮೆಥಡ್ ಅನ್ನು ಫಾಲೋ ಮಾಡ್ತಿದ್ರು ಅದೇ ಮೆಥಡ್ ಅನ್ನು ಯೂಸ್ ಮಾಡಿ ಅವರು ಅಗ್ರಿಕಲ್ಚರ್ ಅನ್ನು ಮಾಡ್ಬೇಕಿತ್ತು. ಪೆಸ್ಟಿಸೈಡ್ಸ್ ಇರುವಾಗ, ಇರುವಾಗ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅದು ಕೂಡ ಇನ್ಫಾರ್ಮೇಶನ್ ಅವರಿಗೆ ಇರಲಿಲ್ಲ. ದಟ್ ಈಸ್ ದ ಅನದರ್ ಪ್ರಾಬ್ಲಮ್. ಓಕೆ, ಸೊ ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ 5 ಪಾಯಿಂಟ್ಸ್. ಸೊ ಇವತ್ತು ನಾವ್ ಏನ್ ಮಾಡಿದ್ವಿ, ಬೇಸಿಕಲಿ 5 ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಯಾವ್ದೆಲ್ಲ 5 ಪಾಯಿಂಟ್? ಸೊ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್, ಅದಾದ ನಂತರ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್, ಲೋ ಲೆವೆಲ್ ಆಫ್ ಟೆಕ್ನಾಲಜಿ, ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟಿ, ಲಾಸ್ಟ್ ಒನ್ ನಿಗ್ಲೆಜಿಬಲ್ ಯೂಸ್ ಆಫ್ ಫರ್ಟಿಲೈಸರ್ಸ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ? ಸೊ 1 ಮಿನಿಟ್ ಇದೆ, ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆನಾ ಯಾವ್ದಾದ್ರು ಕಾನ್ಸೆಪ್ಟ್ ಅಲ್ಲಿ? ಓಕೆ.